ಓಂ ಶಾಂತಿ. ನವರಾತ್ರಿ ಹಬ್ಬದ ಕೊನೆಯ ದಿನ ಅಂತಂದ್ರೆ 9ನೇ ದಿನವಾಗಿದೆ. ಶ್ರೀ ದುರ್ಗಾರವರ ಇವತ್ತಿನ ಸ್ವರೂಪ ಸಿದ್ಧಿದಾತ್ರಿ ಸ್ವರೂಪದಲ್ಲಿ ದೇವಿಯನ್ನ ಪೂಜೆ ಮಾಡಲಾಗಿದೆ. ಸಿದ್ಧಿದಾತ್ರಿ, ಸಿದ್ಧಿಯನ್ನ ಕೊಡುವವಳು ಅಂತ ಅರ್ಥ. ಸೊ ಅಂತಂದ್ರೆ ಇವರು ಎಲ್ರಿಗೂ ಕೂಡ ಯಾರು ಇವರನ್ನ ಆರಾಧನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಎಲ್ಲರಿಗೂ ಕೂಡ ಸಿದ್ಧಿಯನ್ನ, ನಮ್ಮ ನಿಧಿಗಳನ್ನ ಕೊಡುವಂತಹ ದೇವಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇವರ ಸಿದ್ಧಿದಾತ್ರಿಯ ಕತೆ ಈ ರೀತಿ ಪ್ರಾರಂಭ ಆಗುತ್ತೆ. ಇದರಲ್ಲಿ ಕುಷ್ಮಾಂಡ ದೇವಿಯವರ ಕಥೆನೂ ಕೂಡ ಸ್ವಲ್ಪ ಬರುತ್ತೆ. ಅದರಿಂದ ಪ್ರಾರಂಭ ಮಾಡಿ ಸಿದ್ಧಿದಾತ್ರಿಯವರ ಕಥೆಯನ್ನ ಪೂರ್ಣಗೊಳಿಸೋಣ. ಸೊ ಒಂದಾನೊಂದು ಈ ಸೃಷ್ಟಿಯ ಆರಂಭದ ಸಮಯದಲ್ಲಿ ಎಲ್ಲಾ ಕಡೆ ಶೂನ್ಯವಾಗಿತ್ತು, ಅಂತಂದ್ರೆ ಅಂಧಕಾರನೇ ಅಂಧಕಾರವಿತ್ತು. ಈ ಅಂಧಕಾರದ ಕಾರಣ ಸೃಷ್ಟಿಯಲ್ಲಿ ಏನೂ ಕೂಡ ಕಾಣಿಸ್ತಾ ಇರಲಿಲ್ಲ. ಅಂತಹ ಸಮಯದಲ್ಲಿ ಒಂದು ಜ್ಯೋತಿ ಬಂತು ಅಂತ ಹೇಳ್ತಾರೆ. ಆ ಜ್ಯೋತಿ 4 ಕಡೆ ತನ್ನ ಪ್ರಕಾಶವನ್ನ ಹರಡಿಸ್ತಾ ಇತ್ತು. ಮತ್ತು ಆ ಜ್ಯೋತಿ ನಂತರ ಒಬ್ಬ ಸುಂದರವಾದ ನಾರಿಯ ಸ್ವರೂಪವನ್ನ ಧಾರಣೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ನಾರಿನೇ ಕುಷ್ಮಾಂಡ ದೇವಿ. ಸೊ ಕುಷ್ಮಾಂಡ ಅವರು ತಮ್ಮ ಒಂದು ಸುಂದರವಾದ ಸೌಮ್ಯ ನಗೆಯಿಂದ, ತಮ್ಮ ತೇಜೋಮಯವಾದ ಶರೀರದಿಂದ, ದಿವ್ಯ ದೃಷ್ಟಿಯಿಂದ ಈ ಬ್ರಹ್ಮಾಂಡವನ್ನ ರಚನೆ ಮಾಡಿದ್ರು. ಅನೇಕ ಬ್ರಹ್ಮಾಂಡಗಳು, ಸೂರ್ಯ, ಚಂದ್ರ, ನಕ್ಷತ್ರಗಳು ಮತ್ತು ದೇವಿ ದೇವತೆಗಳನ್ನ ರಚನೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ದೇವಿ ದೇವತೆಗಳಲ್ಲಿ 3 ದೇವಿ ದೇವತೆಗಳು ಪ್ರಮುಖವಾದವರಾಗಿದ್ದಾರೆ: ಬ್ರಹ್ಮ, ವಿಷ್ಣು, ಶಂಕರ ಅವರು. ಸೊ ಕುಷ್ಮಾಂಡ ದೇವಿಯವರು ಅವರಿಗೆ ಹೇಳ್ತಾರೆ, ನೀವು ಹೋಗಿ ತಪಸ್ಸನ್ನ ಮಾಡಿ, ಆದಿ ಸ್ವರೂಪ ಆದಿಶಕ್ತಿಯನ್ನ ಕುರಿತು ತಪಸ್ಸನ್ನ ಮಾಡಿ, ನಿಮ್ಮ ಕರ್ತವ್ಯವನ್ನ ಅನುಭವ ಮಾಡಿ ಮತ್ತು ಇನ್ನು ನಿಮ್ಮ ಕರ್ತವ್ಯದಲ್ಲಿ ನೀವು ಮುಂದುವರಿಯಿರಿ, ಈ ಸೃಷ್ಟಿಯ ವಿಕಾಸವನ್ನ ಮಾಡಿ ಅಂತ ಹೇಳ್ತಾರೆ. ಸೊ ಅವರ ದೇವಿಯ ಮಾತಿನಂತೆ 3 ತ್ರಿದೇವರು ಹೋಗ್ಬಿಟ್ಟು ತಪಸ್ಸನ್ನ ಮಾಡ್ತಾರೆ. ಅವರ ತಪಸ್ಸಿನ ಪ್ರತಿಫಲವಾಗಿ ಅವರಿಗೆ ದೇವಿಯ ಆದಿಶಕ್ತಿ ಸ್ವರೂಪದ ದೇವಿಯ ಸಾಕ್ಷಾತ್ಕಾರ ಆಗುತ್ತೆ. ಆ ಸಾಕ್ಷಾತ್ಕಾರ ಸಿದ್ಧಿದಾತ್ರಿಯ ರೂಪದಲ್ಲಿ ಆಗುತ್ತೆ. ಸೊ ಆಗ ಬ್ರಹ್ಮರವ್ರಿಗೆ ಸೃಜನ ಮಾಡುವಂತಹ ಕಾರ್ಯವನ್ನ ಕೊಡಲಾಗುತ್ತೆ. ಸೃಜನ ಮಾಡಬೇಕು, ರಚನೆ ಮಾಡಬೇಕು ಅಂತಂದ್ರೆ ಜ್ಞಾನದ ಅವಶ್ಯಕತೆ ಇದೆ. ಅದಕ್ಕೆ ಸಿದ್ಧಿದಾತ್ರಿ ದೇವಿಯವರು ಬ್ರಹ್ಮರವರಿಗೆ ಜ್ಞಾನದ ದೇವಿಯಾಗಿರುವಂತಹ ಸರಸ್ವತಿಯವರನ್ನ ಪ್ರದಾನ ಮಾಡ್ತಾರೆ. ಎರಡನೇದಾಗಿ ಶ್ರೀ ವಿಷ್ಣು ಅವರು ಈ ಸೃಷ್ಟಿಯ ಪಾಲನೆ ಮಾಡುವಂತಹ ಕರ್ತವ್ಯವನ್ನು ಅವರಿಗೆ ಒಪ್ಪಿಸಲಾಗುತ್ತೆ. ಈ ಸೃಷ್ಟಿಯನ್ನ ಪಾಲನೆ ಮಾಡಬೇಕು ಅಂತಂದ್ರೆ ಸಂಪತ್ತು ಬೇಕು, ಸಮೃದ್ಧಿ ಬೇಕು. ಸೊ ಸಂಪತ್ತು ಮತ್ತು ಸಮೃದ್ಧಿಯ ದೇವಿ ಆಗಿರುವಂತಹ ಲಕ್ಷ್ಮಿ ಅವರನ್ನ ಸಿದ್ಧಿದಾತ್ರಿ ದೇವಿ ಅವರಿಗೆ ಪ್ರದಾನ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಮತ್ತು 3ನೇದಾಗಿ ಶಂಕರ ಅವರು. ಸೊ ಶಂಕರ ಅವರು ಕೆಟ್ಟದ್ದನ್ನ ಸಂಹಾರ ಮಾಡುವಂತಹ ಕರ್ತವ್ಯವನ್ನ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅವರಿಗೆ ಶಕ್ತಿ ಬೇಕು. ಅದಕ್ಕೋಸ್ಕರ ಶ್ರೀ ದುರ್ಗಾರವರ ರೂಪದಲ್ಲಿ ಅವರಿಗೆ ಶಕ್ತಿಯನ್ನ ಸಿದ್ಧಿದಾತ್ರಿ ದೇವಿ ಪ್ರದಾನ ಮಾಡಿದ್ರು ಅಂತ ಹೇಳ್ತಾರೆ. ಈ ರೀತಿ ಯಾರಿಗೆ ಯಾವ ಶಕ್ತಿಯ ಅವಶ್ಯಕತೆ ಇದೆ, ಆ ಶಕ್ತಿಯ ಸಿದ್ಧಿಯನ್ನ ಪ್ರದಾನ ಮಾಡುವಂತಹ ದೇವಿ ಇವರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವರು ಎಲ್ರಿಗೂ ಕೂಡ ಇವರನ್ನ ಯಾರು ಆರಾಧನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಯಾವುದೇ ಭೇದ ಭಾವ ಮಾಡದೆ, ಅವರು ಗಂಧರ್ವರಾಗಿರ್ಬೋದು, ಅಸುರರಾಗಿರ್ಬೋದು, ದೇವಿ ದೇವತೆಗಳಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಅವರ ತಪಸ್ಸೇನ್ ಮಾಡಿದ್ರೆ ಅದರ ಪ್ರತಿಫಲವಾಗಿ ಎಲ್ಲ ಸಿದ್ಧಿಗಳನ್ನ ನೀಡುವಂತಹ ದೇವಿ ಅಂತ ಹೇಳ್ಬಿಟ್ಟು ಇವರಿಗೆ ಗಾಯನ ಇದೆ. ಹಾಗಿದ್ರೆ ಇದರ ಆಧ್ಯಾತ್ಮಿಕ ಅರ್ಥ ಏನಾಗಿದೆ? ದೇವಿಯನ್ನ ಕೆಲವೊಂದ್ಸಲ ಸಿಂಹದ ಮೇಲೆ ಸವಾರಿ ಮಾಡ್ತಾ ತೋರಿಸ್ತಾರೆ, ಕೆಲವೊಂದ್ಸಲ ಕಮಲದ ಪುಷ್ಪದ ಮೇಲೆ ಆಸೀನರಾಗಿರುವಂತೆ ತೋರಿಸ್ತಾರೆ. ದೇವಿಯವ್ರಿಗೆ 4 ಕೈಗಳನ್ನ ತೋರಿಸ್ತಾರೆ. ಒಂದು ಕೈಯಲ್ಲಿ ಶಂಖ ಇದೆ, ಒಂದು ಕೈಯಲ್ಲಿ ಗದಾ ಇದೆ, ಒಂದು ಕೈಯಲ್ಲಿ ಚಕ್ರ ಇದೆ, ಒಂದು ಕೈಯಲ್ಲಿ ಕಮಲದ ಹೂ ಇದೆ. ಸೊ ಇದೆಲ್ಲ ದೇವಿಯ ಸ್ವರೂಪದ ಮತ್ತು ಈ ಸಿದ್ಧಿಯ ಆಧ್ಯಾತ್ಮಿಕ ಅರ್ಥ ಏನಾಗಿದೆ? ಸೊ ಇದು ಯಾವ ಆತ್ಮನಲ್ಲಿ ಪರಿಶೀಲನೆ ಮಾಡುವಂತಹ ಶಕ್ತಿ ಇದೆ, ಯಾರಿಗೆ ಯಾವ ಸಮಯದಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇದೆ, ಯಾವ ಸಿದ್ಧಿಯ ಅವಶ್ಯಕತೆ ಇದೆ, ಇದನ್ನ ಪರಿಶೀಲನೆ ಮಾಡಿ, ಜ್ಞಾನದ ಆಧಾರದಿಂದ ಪರಿಶೀಲನೆ ಮಾಡಿ ಆ ಶಕ್ತಿಯ ಅಥವಾ ಆ ಸಿದ್ಧಿಯನ್ನ ಅವರಿಗೆ ಯಾರು ಪ್ರದಾನ ಮಾಡ್ತಾರಲ್ವಾ, ಸೊ ಆ ಸ್ವರೂಪವನ್ನ ಸಿದ್ಧಿದಾತ್ರಿ ಸ್ವರೂಪ ದೇವಿಯ ರೂಪದಲ್ಲಿ ತೋರಿಸಲಾಗಿದೆ. ದೇವಿಯ ಕೈಯಲ್ಲಿ ನಿಂತಿರುವಂತಹ ಗದಾ, ಸ್ವದರ್ಶನ ಚಕ್ರ, ಅದಕ್ಕೆ ಸುದರ್ಶನ ಚಕ್ರ ಅಂತಾನೂ ಕೂಡ ಹೇಳ್ತಾರೆ. ಮತ್ತು ಒಂದು ಕೈಯಲ್ಲಿ ಕಮಲದ ಪುಷ್ಪವನ್ನ ತೋರಿಸ್ತಾರೆ, ಇನ್ನೊಂದು ಕೈಯಲ್ಲಿ ಶಂಖವನ್ನ ತೋರಿಸ್ತಾರೆ. ಸೊ ಇದರ ಆಧ್ಯಾತ್ಮಿಕ ರಹಸ್ಯ ಏನಾಗಿದೆ ಅಂತಂದ್ರೆ, ಯಾವಾಗ ನಾವು ಪರಮಾತ್ಮನಿಂದ ಜ್ಞಾನವನ್ನ ಪಡಿತೀವಿ, ಆ ಜ್ಞಾನವನ್ನ ನಮ್ಮ ಜೀವನದಲ್ಲಿ ನಾವು ಉಪಯೋಗ ಮಾಡ್ತಾ ಇದೀವಿ. ನಿಂತಿರುವ ಗದಾ ಅಂತಂದ್ರೆ ಸೊ ಯುದ್ಧದಲ್ಲಿ ತೊಡಗಿರುವಂತಹ ಗದಾ ಅಥವಾ ಯುದ್ಧವನ್ನ ಮಾಡೋದಕ್ಕೆ ಸಿದ್ಧ ಇರುವಂತಹ ಪ್ರತೀಕ ಆಗಿದೆ. ಗದಾ ಏನಾದ್ರೂ ಕೆಳಮುಖವಾಗಿ ಮಾಡಿರೋದಿತ್ತು ಅಂತಂದ್ರೆ ವಿಜಯದ ಪ್ರತೀಕ, ಅದು ಅಂದ್ರೆ ಯುದ್ಧ ಮುಗಿದಿದೆ, ವಿಜಯವನ್ನ ಪಡೆದಿದ್ದೀವಿ ಅಂತ ಅರ್ಥ. ಸೊ ದೇವಿಯ ಕೈಯಲ್ಲಿ ನಿಂತಿರುವ ಗದೆಯನ್ನು ತೋರಿಸ್ತಾರೆ ಅಂತಂದ್ರೆ ಈ ಸಮಯದಲ್ಲಿ ವರ್ತಮಾನ ಸಮಯದಲ್ಲಿ ಪರಮಾತ್ಮ ನೀಡುವಂತಹ ಜ್ಞಾನವನ್ನ ನಾವು ನಮ್ಮ ಜೀವನದಲ್ಲಿ ಉಪಯೋಗ ಮಾಡ್ತಾ ಇದ್ದೇವೆ.
ಸ್ವದರ್ಶನ ಚಕ್ರವನ್ನ ತಿರುಗಿಸ್ತಾ ಇದೀವಿ. ಏನದು ಸ್ವದರ್ಶನ ಚಕ್ರ ಅಂತಂದ್ರೆ ಸ್ವಯಂನ ದರ್ಶನವನ್ನ ಮಾಡ್ತಾ ಇದ್ದೀವಿ. ನಮ್ಮ ಒಳಗಡೆ ಇರುವಂತಹ ಆ ಅವಗುಣಗಳು, ಇನ್ಪರ್ಫೆಕ್ಷನ್ಸ್ ಅಥವಾ ಏನು ಬಲಹೀನತೆಗಳಿದಾವಲ್ವಾ, ಅವುಗಳನ್ನ ಜ್ಞಾನದ ಆಧಾರದಿಂದ ನಾವು ದರ್ಶನ ಮಾಡ್ತಾ ಅವುಗಳನ್ನ ಏನ್ ಮಾಡ್ತಾ ಇದೀವಿ, ನಮ್ಮಿಂದ ತೆಗೆದು ಹಾಕ್ತಾ ಇದ್ದೇವೆ. ಮತ್ತು ಇನ್ನೊಬ್ರಿಗೂ ಕೂಡ ಶಂಖಧ್ವನಿ ಮಾಡ್ತಾ ಅಂದ್ರೆ ಈ ಜ್ಞಾನವನ್ನ ಹೇಳ್ತಾ ಅವ್ರಿಗೂ ಕೂಡ ಬೇಕಾಗಿರುವಂತಹ ಸಿದ್ಧಿಗಳನ್ನ ಪ್ರಾಪ್ತಿ ಮಾಡ್ತಾ ಇದ್ದೇವೆ. ಮತ್ತು ಈ ಜ್ಞಾನದ ಆಧಾರದಿಂದ ನಮ್ಮ ಜೀವನವನ್ನ ಕಮಲದ ಹೂವಿನ ಸಮಾನ ಪವಿತ್ರ ಮಾಡ್ಕೊಳ್ತಾ ಇದ್ದೇವೆ. ಸೊ ಈ ರೀತಿ ಇವರ ಕೈಯಲ್ಲಿರುವಂತಹ ಈ ಅಸ್ತ್ರಶಸ್ತ್ರಗಳು ನಮ್ಗೆ ಈ ರೀತಿ ಪಾಠಗಳನ್ನ, ಸಂದೇಶ, ಜ್ಞಾನವನ್ನ ನೀಡ್ತಾ ಇದ್ದಾವೆ. ಸೊ ಸಿದ್ಧಿದಾತ್ರಿ ದೇವಿಯ ಸಮಾನ ನಾವು ಕೂಡ ನಮ್ಮ ಜೀವನದಲ್ಲಿ ನಮ್ಮ ಸಂಪೂರ್ಣ ಸ್ವರೂಪವನ್ನ ಧಾರಣೆ ಮಾಡ್ಕೊಳ್ಳೋಣ. ಇದು ನಮ್ಮದೇ ಆಗಿರುವಂತಹ ಸೋಲಾ ಕಲಾ ಸಂಪೂರ್ಣ ಸ್ಥಿತಿಯ ಪ್ರತೀಕ ಆಗಿದೆ. ಸೊ ಆದ್ರಿಂದ ಈ ಜ್ಞಾನವನ್ನ ಉಪಯೋಗ ಮಾಡ್ತಾ ಸ್ವದರ್ಶನ ಚಕ್ರವನ್ನ ದರ್ಶನ ಮಾಡ್ತಾ ನಮ್ಮಲ್ಲಿರುವಂತಹ ಬಲಹೀನತೆಗಳನ್ನ ದೂರ ಮಾಡ್ಕೊಳ್ತಾ ಇನ್ನೊಬ್ರಿಗೂ ಕೂಡ ಸೊ ಏನು ಅವಶ್ಯಕತೆ ಇರುವಂತಹ ಸಿದ್ಧಿಗಳನ್ನ ಪ್ರದಾನ ಮಾಡ್ತಾ ಈ ಸೇವೆಯನ್ನ ಮಾಡ್ತಾ ನಮ್ಮ ಸಂಪೂರ್ಣ ಕರ್ತವ್ಯದ ಮೂಲಕ ನಮ್ಮ ಸಂಪೂರ್ಣ ಸ್ವರೂಪವನ್ನ ಧಾರಣೆ ಮಾಡ್ಕೊಳ್ಳೋಣ ಅನ್ನುವಂತಹ ಸಂದೇಶವನ್ನ ಈ ಸಿದ್ಧಿದಾತ್ರಿ ದೇವಿಯ ಸ್ವರೂಪ ನಮ್ಗೆ ನೀಡ್ತಾ ಇದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ರೀತಿ ನಾವು 9 ದಿನಗಳ ಕಾಲ ದೇವಿಯ ವಿಭಿನ್ನ ಸ್ವರೂಪದ ಪುರಾಣದಲ್ಲಿರುವಂತಹ ಕಥೆಗಳನ್ನು ಕೂಡ ತಿಳಿದುಕೊಂಡ್ವಿ. ಅದರ ಆಧ್ಯಾತ್ಮಿಕವಾಗಿರುವಂತಹ ಸೂಕ್ಷ್ಮವಾದ ರಹಸ್ಯವನ್ನ ನಾವು ತಿಳಿದುಕೊಂಡ್ವಿ. ಸೊ ಹೇಗೆ ದೇವಿ ತಮ್ಮ ಶಕ್ತಿಗಳನ್ನ, ಸ್ವರೂಪವನ್ನ ಉಪಯೋಗ ಮಾಡಿಕೊಂಡು ಅಸುರರ ಮೇಲೆ ಅಥವಾ ಅಸುರಿ ಪ್ರವೃತ್ತಿಗಳ ಮೇಲೆ ವಿಜಯವನ್ನ ಪಡೆದ್ರು ಅಂತ ಹೇಳ್ಬಿಟ್ಟು ಈ ಕಥೆಗಳ ಮೂಲಕ ನಾವು ತಿಳಿದುಕೊಂಡ್ವಿ. ಸೊ ಇದರ ಪ್ರತೀಕವಾಗಿ ನಾಳೆ ದಸರಾ ಹಬ್ಬವನ್ನ, ವಿಜಯದಶಮಿಯನ್ನ ಆಚರಣೆ ಮಾಡಲಾಗುತ್ತೆ. ನಾವೆಲ್ಲರೂ ಕೂಡ ಇನ್ನೊಂದು ಸುಂದರವಾದ ಕಥೆಯನ್ನ ನಾಳೆ ದಶಮಿಯ ಹಬ್ಬದಂದು, ಅಂತಂದ್ರೆ ವಿಜಯದಶಮಿಯ ಹಬ್ಬದಂದು ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.